ಕೆಲವೊಂದು ಸಿನಿಮಾ ಟೀಮ್ ಅವರು ಪ್ರಮೋಷನ್ಸ್ನ ಹೆಂಗೆ ಮಾಡ್ತಾರಂದರೆ ಅವ್ರು ಮಾಡೋ ಪ್ರಮೋಷನ್ಸ್ ಮಾತಾಡೋ ಥರ ಇರುತ್ತೆ. ಆ್ಯಂಡ್ ಆ ಮಾತಾಡೋದು ಕೂಡ ಒಂದು ಪ್ರಮೋಷನ್ಸ್ ರೀತಿ ವರ್ಕ್ ಆಗುತ್ತೆ. ಆ್ಯಂಡ್ ಸದ್ಯಕ್ಕೆ ಅದು ಈ ಸಿನಿಮಾಗೆ ವರ್ಕ್ ಆಗ್ತಾ ಇದೆ. ಯಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಬುಜ್ಜಿ ಆ್ಯಂಡ್ ಭೈರವ ಆ್ಯನಿಮೇಟೆಡ್ ಸೀರೀಸ್. ಇದು ಬಂದು ಕಲ್ಕಿ 2898 AD ಸಿನಿಮಾದ ಪ್ರಿಲ್ಯೂಡ್, ಅಂದರೆ ಮುನ್ನುಡಿ ಅಂತ ಹೇಳ್ಬೋದು. ಸಿನಿಮಾ ರಿಲೀಸ್ಗೂ ಮುಂಚೆನೇ ಈ ಒಂದು ಪ್ರಪಂಚದ ಬಗ್ಗೆ ಆಡಿಯನ್ಸ್ಗೆ ಪರಿಚಯ ಮಾಡಿಸೋದಕ್ಕೆ ಈ ಒಂದು ಬುಜ್ಜಿ ಆ್ಯಂಡ್ ಭೈರವ ಆ್ಯನಿಮೇಟೆಡ್ ಸೀರೀಸ್ನ ಅಮೆಝಾನ್ ಪ್ರೈಮ್ನಲ್ಲಿ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ 2 ಎಪಿಸೋಡ್ಸ್ ಇವೆ ಈ ಒಂದು ಸೀರೀಸ್ದು. ಮುಂದೆ ಇನ್ನೂ ಕಂಟಿನ್ಯೂ ಮಾಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಆ್ಯಂಡ್ ಆ 2 ಎಪಿಸೋಡ್ಸ್ ನೋಡಿದ್ದಾಯಿತು, ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಆ್ಯಂಡ್ ಅದರಲ್ಲಿ ಕಂಡ ಎಲಿಮೆಂಟ್ಸ್ಗಳನ್ನು ಒಂದೊಂದಾಗಿ ಅರ್ಥ ಮಾಡಿಸ್ತಾ ಹೋಗ್ತೀನಿ. ಬನ್ನಿ ಬುಜ್ಜಿ ಆ್ಯಂಡ್ ಭೈರವನ ಮೀಟ್ ಮಾಡ್ಕೊಂಡು ಬರೋಣ. ಈ ಸಿನಿಮಾದ ಕತೆ ನಡೆಯೋದು 2898 ಇಸ್ವಿಯಲ್ಲಿ. ಆ್ಯಂಡ್ ಈ ಸೀರೀಸ್ ಬಂದು 2896ರಲ್ಲಿ ನಡೆಯೋದು, ಅಂದರೆ 2 ವರ್ಷದ ಮುಂಚೆ. ಭೈರವ ಯಾರು, ಅವನೆಲ್ಲಿರ್ತಾನೆ, ಬುಜ್ಜಿ ಯಾರು, ಅವಳೆಲ್ಲಿರ್ತಾಳೆ. ಇದೊಂದು AI ರೋಬೋಟ್ ಆದರೂ ಕೂಡ ಇವರು ಆ ರೋಬೋಟ್ಗೆ ಒಂದು ಹೆಣ್ಣಿನ ವಾಯ್ಸ್ ಕೊಟ್ಟು ತುಂಬ ನ್ಯಾಚುರಲ್ ಆಗಿ ಮಾತಾಡೋ ಥರ ಅದನ್ನ ರೆಡಿ ಮಾಡಿ ಅದನ್ನು ನಮಗೆ ಯಾವ ರೀತಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತಂದರೆ, ಆ ಬುಜ್ಜಿ ಅನ್ನೋದು ಒಂದು ಫೀಮೇಲ್ ಕ್ಯಾರೆಕ್ಟರೇ ಏನಪ್ಪ ಅನ್ನೋ ರೇಂಜ್ಗೆ ನಮಗೆ ಕನೆಕ್ಟ್ ಮಾಡಿಸಿದ್ದಾರೆ. ಬ್ರಿಲಿಯಂಟ್ ಐಡಿಯಾ ಆ್ಯಂಡ್ ಸಖತ್ ಒಳ್ಳೆ ಎಕ್ಸಿಕ್ಯೂಷನ್ ಅಂತ ಹೇಳ್ತೀನಿ. ಜಸ್ಟ್ AI ರೋಬೋಟ್ನ ನಾರ್ಮಲಾಗಿ ತೊಗೊಂಡು ಹೋಗದೆ ಅದಕ್ಕೊಂದು ಎಮೋಷ್ನಲ್ ಡೆಪ್ತ್ ಅನ್ನೋದನ್ನು ತಗೊಂಡು ಬಂದಿದ್ದಾರೆ. ಈಗ ಈ ಇಬ್ಬರು ಹೇಗೆ ಒಂದಾಗ್ತಾರೆ, ಯಾಕೆ ಒಂದಾಗ್ತಾರೆ ಅನ್ನೋದನ್ನು ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಈ ಸೀರೀಸ್ನಲ್ಲಿ. ಬುಜ್ಜಿ ಬಂದು ಕಾಂಪ್ಲೆಕ್ಸ್ ಅನ್ನೋ ಜಾಗದಲ್ಲಿರೋ ಒಂದು AI ರೋಬೋಟ್. ಇದರ ಕೆಲಸ ಬಂದು ಕಾರ್ಗೋ ಶಿಪ್ನಲ್ಲಿ ಸಾಮಾನುಗಳನ್ನು ಸಾಗಿಸೋದು. ಈ ರೋಬೋಟ್ಗೆ 100ನೇ ಮಿಷನ್ನ ಕೊಟ್ಟಿರ್ತಾರೆ. ಆ್ಯಂಡ್ ಈ ಮಿಷನ್ ಕಂಪ್ಲೀಟ್ ಮಾಡಿದರೆ ಒಂದೊಳ್ಳೆ ಪ್ರಮೋಷನ್ ಕೂಡ ಸಿಗ್ತಾ ಇರುತ್ತೆ. ಆ್ಯಂಡ್ ಅದಕ್ಕೋಸ್ಕರ ಆ ಬುಜ್ಜಿ ಅನ್ನೋ ಪಾತ್ರ ಕೂಡ ಕಾಯ್ತಾ ಇರುತ್ತೆ. ನೆಕ್ಸ್ಟ್ ಭೈರವ. ಇವನೊಬ್ಬ ಬೌಂಟಿ ಹಂಟರ್. ಕ್ರಿಮಿನಲ್ಸ್ನ ಅಥವಾ ರೆಬಲ್ಸ್ ಅನ್ನೋ ಜನರನ್ನ ಹಿಡಿದುಕೊಟ್ಟವ್ರಿಗೆ ಇಂತಿಷ್ಟು ಬಹುಮಾನ ಅಂತ ಸಿಗ್ತಾ ಇರುತ್ತೆ. ಆ್ಯಂಡ್ ಅದರ ಹಿಂದೆ ಬಿದ್ದಿರ್ತಾನೆ ಇವನು. ಆ್ಯಂಡ್ ಅವನಿಗೆ ಒಂದು ವೆಹಿಕಲ್ ಬೇಕಾಗಿರುತ್ತೆ. ಅದು ಸಿಕ್ಕರೆ ಅವನು ಕಾಂಪ್ಲೆಕ್ಸ್ ಅನ್ನೋ ಜಾಗಕ್ಕೆ ಸೇರ್ಕೋಬೋದು. ಬೌಂಟಿ ಹಂಟರ್ಸ್ಗೆ ಏನು ರಿವಾರ್ಡ್ಸ್ ಅಂತ ಅಂದರೆ, ಒಂದು ದೊಡ್ಡ ಮಟ್ಟದ ಯೂನಿಟ್ಸ್. ಈ ಯೂನಿಟ್ಸ್ ಒಂಥರ ಆ ಭವಿಷ್ಯದ ಪ್ರಪಂಚದಲ್ಲಿರೋ ಒಂದು ಕರೆನ್ಸಿ ಅಂತ ಹೇಳ್ಬೋದು. ಆ ಯೂನಿಟ್ಸಿಂದನೇ ಅವರು ಬೇಕಾದನ್ನು ಖರೀದಿ ಮಾಡ್ಬೋದು. ಈ ಪ್ರಪಂಚದಲ್ಲಿ ಶುದ್ಧವಾದ ಗಾಳಿನ ಕೂಡ ಮಾರ್ತಾ ಇದ್ದಾರೆ, ಅಂದರೆ ಲೆಕ್ಕ ಹಾಕಿ ಯಾವ ಲೆವೆಲ್ಗೆ ಪರಿಸರ ಹದಗೆಟ್ಟೋಗಿರುತ್ತೆ ಅಂತ. ಮತ್ತು ಈ ಬುಜ್ಜಿ, ಭೈರವ ಮತ್ತು ಆ ಕಾಂಪ್ಲೆಕ್ಸ್ ಇರೋ ಜಾಗ ಬಂದು ಕಾಶಿ. ಆ್ಯಂಡ್ ಇಲ್ಲಿ ಸೆಕ್ಯೂರಿಟಿ ತುಂಬ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಇಲ್ಲಿರೋರನ್ನ ರೈಡರ್ಸ್ ಅಂತ ಕರೀತಾರೆ. ಇದರ ಲೀಡರ್ನ ಈ ಸ್ಟ್ಯಾಚುನಲ್ಲಿ ನೋಡ್ಬೋದು. ಆ್ಯಂಡ್ ಇವ್ರಿಗೆ ಆಪೋಸಿಟ್ ಆಗಿ ರೆಬಲ್ಸ್ ಅನ್ನೋ ಒಂದು ಗುಂಪಿದೆ. ಅವರು ಶಾಂಬಲ ಅನ್ನೋ ಒಂದು ಜಾಗದಲ್ಲಿ ಇರ್ತಾರೆ. ಪುರಾಣಗಳ ಪ್ರಕಾರ ಕಲ್ಕಿ ಹುಟ್ಟೋದು ಕೂಡ ಅದೇ ಜಾಗದಲ್ಲಿ ಅಂತ ಇದೆ. ಆ್ಯಂಡ್ ಅಲ್ಲಿಗೆ ಫ್ರೆಶ್ ಹಣ್ಣುಗಳನ್ನು, ತರಕಾರಿಗಳನ್ನು ತಗೊಂಡು ಹೋದರೆ ಅಲ್ಲಿನ ಜನ ಖುಷಿ ಪಡ್ತಾರೆ ಅಂತ ಈ ಒಂದು ಕ್ಯಾರೆಕ್ಟರ್ ಹೇಳುತ್ತೆ. ಅಂದರೆ ಲೆಕ್ಕ ಹಾಕಿ ಇಲ್ಲಿ ಹಣ್ಣು ತರಕಾರಿಗಳನ್ನು ಕೂಡ ಅಮಾವಾಸ್ಯೆ ಹುಣ್ಣಿಮೆಗೆ ಅಲ್ಲಿನ ಜನ ನೋಡ್ತಾ ಇರ್ತಾರೆ. ಹಾಗೆಯೇ ಆ ಶುದ್ಧವಾದ ಗಾಳಿ, ತರಕಾರಿ, ಹಣ್ಣುಗಳು ಇವೆಲ್ಲ ಕಾಂಪ್ಲೆಕ್ಸ್ನಲ್ಲಿ ಇರೋರಿಗೆ ಮಾತ್ರ ಸಿಗ್ತಾ ಇರುತ್ತೆ. ಆ್ಯಂಡ್ ರೆಬಲ್ಸ್ ಇದನ್ನ ಕದೀತಾರೆ. ಇನ್ನು ಈ 2 ಗುಂಪುಗಳಿಗೆ ಆಗಬರಲ್ಲ ಅನ್ನೋದನ್ನು ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಗ್ಯಾಪ್ನಲ್ಲಿ ಬುಜ್ಜಿಗೆ ಒಂದು ಅಟ್ಯಾಕ್ ಆಗುತ್ತೆ. ಆ್ಯಂಡ್ ಅದರಿಂದ ಅದು ಕಾಂಪ್ಲೆಕ್ಸ್ನಿಂದ ದೂರ ಆಗಿ ಭೈರವನ ಕೈ ಸೇರುತ್ತೆ. ಆ್ಯಂಡ್ ಅವನು ಅದನ್ನ ಯೂಸ್ ಮಾಡಿಕೊಂಡು ಒಂದು ಗಾಡಿಯನ್ನು ತಯಾರು ಮಾಡೋ ಪ್ರೊಸೆಸ್ಸಲ್ಲಿ ಒಬ್ಬ ಅಡ್ಡ ಬರ್ತಾನೆ. ಆ್ಯಂಡ್ ಅದಾದ ನಂತರ ಆ ಗಾಡಿಯನ್ನು ಯೂಸ್ ಮಾಡಿಕೊಂಡು ಬೌಂಟಿ ಹಂಟಿಂಗ್ನ ಶುರು ಮಾಡ್ತಾನೆ. ಆ ಒಂದು ದಾರಿಯಲ್ಲಿ ಅವನಿಗೆ ಒಬ್ಬ ಅಡ್ಡ ಬರ್ತಾನೆ ಅಂತ ಹೇಳಿದ್ನಲ್ಲ, ಅವನು ಕಾಣಿಸ್ಕೋತಾನೆ. ಅವನ್ನ ಹಿಡ್ಕೊಂಡಾಗ ಅವನು ವೇಷ ಮರೆಸ್ಕೊಳ್ಳೋ ಟೆಕ್ನಾಲಜಿ ಯೂಸ್ ಮಾಡ್ಕೊತಾ ಇರೋ ಒಬ್ಬ ಚಿಕ್ಕ ಹುಡುಗ ಅನ್ನೋದು ತಿಳಿಯುತ್ತೆ. ಅವನ ಹತ್ರ ಒಂದು ಮಣಿ ಇರುತ್ತೆ, ಅದನ್ನು ಭೈರವ ತಗೋತಾನೆ. ಈ ಒಂದು ಸಣ್ಣ ಮಿನಿ ಸೀರೀಸ್ನಲ್ಲಿ ಆ ಒಂದು ಪ್ರಪಂಚವನ್ನು ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅಲ್ಲಿನ ಪಾತ್ರಗಳ ಇಂಟ್ರೊಡಕ್ಷನ್ ಅನ್ನೋದು ನಮಗೆ ಸಿನಿಮಾ ನೋಡೋ ಮುಂಚೆನೇ ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಆ್ಯಂಡ್ ನಾವು ಸಿನಿಮಾ ನೋಡುವಾಗ ಇದೆಲ್ಲ ತೋರಿಸ್ಕೊಂಡು ಹೋಗೋ ಬದಲು ಡೈರೆಕ್ಟಾಗಿ ಕತೆ ಒಳಗೆ ಇಳಿತಾರೆ ಅಂತ ಅನ್ನಿಸ್ತಾ ಇದೆ. ಈ ಒಂದು ಇಡೀ ಸೀರೀಸ್ ಏನಿದೆ ಅದು ಕಂಪ್ಲೀಟಾಗಿ ಆ ಬುಜ್ಜಿ ಆ್ಯಂಡ್ ಭೈರವ ಕ್ಯಾರೆಕ್ಟರ್ಸ್ ಫ್ರೆಂಡ್ಶಿಪ್ನ ತೋರಿಸೋಕೆ, ಜೊತೆಗೆ ಆ ಒಂದು ಫ್ಯೂಚರಿಸ್ಟಿಕ್ ಪ್ರಪಂಚದ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಡುತ್ತೆ ಅಂತ ಹೇಳ್ಬೋದು. ಓವರಾಲಾಗಿ ಹೇಳಬೇಕಂತಂದರೆ ಇಂಡಿಯನ್ ಸಿನಿಮಾ ಸ್ಟ್ಯಾಂಡರ್ಡ್ಸ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತಾ ಇದ್ದಾರೆ ಪ್ರತಿಯೊಂದು ಅಪ್ಡೇಟ್ನ ಮೂಲಕ. 7 ಕೋಟಿ ಖರ್ಚು ಮಾಡಿ ಒಂದು ಫ್ಯೂಚರಿಸ್ಟಿಕ್ ಕಾರ್ನ ರೆಡಿ ಮಾಡಿದ್ದಾರೆ. ಕಾಮಿಕಾನ್ ಇವೆಂಟ್ನ ಅಟೆಂಡ್ ಮಾಡಿದ್ದು, ಈಗ ಒಂದು ಆ್ಯನಿಮೇಟೆಡ್ ಸೀರೀಸ್ನ ಒಂದು ಮುನ್ನುಡಿ ರೀತಿ ಬಿಟ್ಟು ಜನರ ಅಟೆನ್ಷನ್ನ ತಗೊಂಡು ಆನ್ಲೈನಲ್ಲಿ ಫುಲ್ ಟ್ರೆಂಡಲ್ಲಿದ್ದಾರೆ. ಸೀರೀಸ್ ತುಂಬ ಮಜವಾಗಿತ್ತು. ಕಾಮಿಡಿ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಮ್ಯೂಸಿಕ್ ನನಗೆ ಸಖತ್ ಇಷ್ಟ ಆಯಿತು. ಬಟ್ ಬೇಜಾರೇನೆಂದರೆ ಬೇರೆ ಭಾಷೆಯಲ್ಲೂ ಬಿಟ್ಟಿದ್ದರೆ ಚೆನ್ನಾಗಿರೋದು ಅಂತ ಹೇಳ್ತೀನಿ. ಬರೀ ಹಿಂದಿ, ತೆಲುಗು ಅಷ್ಟೇ ಇದೆ. ನೋಡೋಣ ಮುಂದೆ ಕನ್ನಡದಲ್ಲಿ ಬಿಡ್ತಾರೆ ಅಂತ ನಂಬಿಕೆ ಇದೆ. ಸೊ ಇದಿಷ್ಟು ಇವತ್ತು ಈ ಬುಜ್ಜಿ ಆ್ಯಂಡ್ ಭೈರವನ ನೋಡಿ ಮಾತಾಡಬೇಕಂತ ಅನಿಸಿದ್ದು.
ನೆಕ್ಸ್ಟ್ ವಿಡಿಯೋ 2024ರ ಎರಡನೇ ಅರ್ಧದಲ್ಲಿ ನಂಬಿಕೆ ಇಡಬಹುದಾದಂತಹ ಕನ್ನಡದ ಸಿನಿಮಾಗಳ ಬಗ್ಗೆ ಬರ್ತಾ ಇದೆ ಸೂನ್. ಅಷ್ಟರೊಳಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಕೂಡ ಫಾಲೋ ಮಾಡ್ಕೊಂಡ್ಬಿಡಿ ಆಯಿತಾ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.